ಹೋಟೆಲ್ನ ಐಸ್ ಕ್ರೀಂನಲ್ಲಿ ರಬ್ಬರ್ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲದ ಪ್ರತಿಷ್ಠಿತ ಹೋಟೆಲ್ಗೆ ಈಗ ಭಾರೀ ದಂಡವನ್ನು ವಿಧಿಸಲಾಗಿದೆ. ಹೋಟೆಲ್ನ ಐಸ್ ಕ್ರೀಂನಲ್ಲಿ ರಬ್ಬರ್ ಸಿಕ್ಕಿತ್ತು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೆಲಮಂಗಲದ ಪ್ರತಿಷ್ಠಿತ ಹೋಟೆಲ್ಗೆ ಈಗ ಭಾರೀ ದಂಡ ವಿಧಿಸಲಾಗಿದೆ. ಹೋಟೆಲ್ಗೆ ನಗರ ಸಭೆಯಿಂದ 20,000 ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಘಟನೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದಂತಹ ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ ವರದಿಯ ನಂತರ ಎಚ್ಚೆತ್ತ ನೆಲಮಂಗಲ ನಗರ ಸಭೆ. ಐಸ್ ಕ್ರೀಂ ತಿನ್ನುವಾಗ ಬಾಯಿಗೆ ರಬ್ಬರ್ ಸಿಕ್ಕಿತ್ತು. ಐಸ್ ಕ್ರೀಂ ನಲ್ಲಿ ರಬ್ಬರ್ ಕಂಡು ಗ್ರಾಹಕ ಶಾಕ್ ಆಗಿದ್ದ. ಹೋಟೆಲ್ ನಲ್ಲಿ ಐಸ್ ಕ್ರೀಂ ನಲ್ಲಿ ರಬ್ಬರ್ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರತಿಷ್ಠಿತ ಹೋಟೆಲ್ ಏನಿದೆ ಆ ಒಂದು ಹೋಟೆಲ್ಗೆ ಭಾರಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಒಬ್ಬ ಗ್ರಾಹಕ ಐಸ್ ಕ್ರೀಮ್ ಅನ್ನ ಪರ್ಚೇಸ್ ಮಾಡ್ಕೊತಾನೆ. ಐಸ್ ಕ್ರೀಮ್ ಪರ್ಚೇಸ್ ಮಾಡ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾನೆ. ತಿನ್ನುವಂತಹ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಏನಿದೆ ಈಗ ಪಾರ್ಸಲ್ ಮಾಡುವಂತಹ ಸಂದರ್ಭದಲ್ಲಿ ಬಳಕೆ ಮಾಡ್ತಾರಲ್ಲ ರಬ್ಬರ್ ಬ್ಯಾಂಡ್, ಅದು ಆ ಒಂದು ಐಸ್ ಕ್ರೀಮ್ ನಲ್ಲಿ ಸಿಕ್ಕಿದೆ. ಒಂದು ವೇಳೆ ಏನಾದ್ರೂ ಮಕ್ಕಳು ಆ ಒಂದು ಐಸ್ ಕ್ರೀಮ್ ಅನ್ನ ತಿಂತಾ ಇದ್ದಾಗ ನೇರವಾಗಿ ಮಕ್ಕಳ ಹೊಟ್ಟೆಗೆ ಹೋಗಿದ್ರೆ ಏನೆಲ್ಲ ಸಮಸ್ಯೆಗಳಾಗೋದು ಅದೆಲ್ಲವೂ ಕೂಡ ಬಹಳ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಜೊತೆಗೆ ಇದೆಲ್ಲವೂ ಕೂಡ ಬಹಳ ಕೇರ್ಫುಲ್ ಆಗಿ ಮಾಡಬೇಕಾಗತ್ತೆ. ಈಗ ಕಿಚನ್ ಅಷ್ಟೇ ಬಹಳ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಏನಾದ್ರೂ ಕ್ಲೀನ್ ಆಗಿಲ್ಲ ಅಂತಂದಾಗ ಈ ರೀತಿಯ ಅಡವಟ್ಗಳಾಗತ್ತೆ. ಐಸ್ ಕ್ರೀಮ್ ನಲ್ಲಿದ್ದಂತ ರಬ್ಬರ್ ಹೊಟ್ಟೆಗೆ ಹೋಗಿದ್ರೆ ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಹೊಟ್ಟೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಮಕ್ಕಳೇನಾದ್ರೂ ತಿಂದಿದ್ರೆ ಅವರ ಆರೋಗ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ. ಈ ಒಂದು ರಿಸಲ್ಟ್ ಏನಿದೆ ಫ್ರೀಡಂ ಟಿವಿಗೆ ಸಿಕ್ಕಂತಹ ಫಲಶ್ರುತಿ ಅಂತ ಹೇಳಬಹುದು. ಯಾಕೆಂತಂದ್ರೆ ಯಾವುದನ್ನು ಕೂಡ ನಾವು ಕೇರ್ಲೆಸ್ ಮಾಡಲ್ಲ, ನೆಗ್ಲೆಕ್ಟ್ ಮಾಡಲ್ಲ. ಇಂತಹ ವಿಚಾರಗಳೇನಿದ್ದಾವೆ ಬಹಳ ಸೂಕ್ಷ್ಮವಾದಂತಹ ವಿಚಾರ ಇದು. ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ರಬ್ಬರ್ ಬ್ಯಾಂಡ್ ಹೊಟ್ಟೆ ಒಳಗಡೆ ಹೋಗಿದ್ರೆ ಎಷ್ಟೆಲ್ಲಾ ಸಮಸ್ಯೆಗಳಾಗ್ತಾ ಇತ್ತು. ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ದು ನಿಮ್ಮ ಫ್ರೀಡಂ ಟಿವಿ. ನೆಲಮಂಗಲದ ಪ್ರತಿಷ್ಠಿತ ಹೋಟೆಲ್ಗೆ ಭಾರೀ ದಂಡವನ್ನು ಕೂಡ ವಿಧಿಸಲಾಗಿದೆ. ಹೋಟೆಲ್ಗೆ ನಗರಸಭೆಯಿಂದ ಈಗ 20,000 ದಂಡ ವಿಧಿಸಲಾಗಿದೆ. ಜೊತೆಗೆ ಒಂದು ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ಮತ್ತೆ ಈ ಒಂದು ಘಟನೆ ರಿಪೀಟ್ ಆಗಬಾರ್ದು. ರಿಪೀಟ್ ಆದ್ರೆ ಆ ಒಂದು ಹೋಟೆಲ್ ಕ್ಲೋಸ್ ಮಾಡಿಸ್ತಾರೆ. ಯಾಕೆಂತಂದ್ರೆ ಜನರ ಆರೋಗ್ಯಕ್ಕಿಂತ ಯಾವುದು ಕೂಡ ಹೆಚ್ಚಲ್ಲ. ಜನರ ಸುರಕ್ಷತೆಯೇ ಮೊದಲ ಆದ್ಯತೆ. ಹಾಗಾಗಿ ಮತ್ತೇನಾದ್ರೂ ಈ ರೀತಿಯ ಘಟನೆಗಳು ಮರುಕಳಿಸಿದ್ರೆ ನಿಮ್ಮ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ 20,000 ರೂಪಾಯಿ ದಂಡವನ್ನು ಕೂಡ ಈಗ ವಸೂಲಿ ಮಾಡ್ಕೊಂಡಿದ್ದಾರೆ. ನೆಲಮಂಗಲ ನಗರಸಭೆ ಈಗ ಸದ್ಯಕ್ಕೆ ಆ ಒಂದು ಏನು ಹೋಟೆಲ್ ಇದೆ ಹೋಟೆಲ್ಗೆ ಹೋಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.